ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ, ವಿಧಿವಶರಾಗಿದ್ದಾರೆ. ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರು ಬಿಟ್ಟು ಹೋಗಿರುವಂತಹ ಹೆಜ್ಜೆ ಗುರುತುಗಳು ಅನೇಕ ಇದ್ದಾವೆ. ಯಾಕೆಂದರೆ ಒಬ್ಬ ದೊಡ್ಡ ನಾಯಕ ಆಡಳಿತದ ಅವಧಿಯಲ್ಲಿ ಸಿಕ್ಕಂತಹ ಅವಕಾಶವನ್ನು ಬಳಸಿಕೊಂಡು ದೊಡ್ಡ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಅನ್ನುವಂಥರ ಮೇಲೆ ದೃಢವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಂತೆ ರಾಜಕಾರಣವನ್ನು ಮಾಡ್ತಾ ಬಂದಂತಹವರು ಎಸ್.ಎಂ. ಕೃಷ್ಣ. ಹೀಗಾಗಿ ಸಹಜವಾಗಿಯೇ ಅವರ ಆಡಳಿತದ ಅವಧಿಯಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳನ್ನು, ದೊಡ್ಡ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಎಸ್.ಎಂ. ಕೃಷ್ಣ. ಇದು ಎಸ್.ಎಂ. ಕೃಷ್ಣ ಅವರ ಕೊಡುಗೆ, ಇದು ಎಸ್.ಎಂ. ಕೃಷ್ಣ ಅವರು ಮಾಡಿದ್ದು, ಇದು ಎಸ್.ಎಂ. ಕೃಷ್ಣ ಅವರ ನಿರ್ಧಾರದ ಫಲ ಅಂತ ಹೇಳೋದಕ್ಕೆ ಅನೇಕ ವಿಚಾರಗಳು ಇದ್ದೇ ಇದ್ದಾವೆ. ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇವತ್ತು ಮೀಸಲಾತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸ್ತಾ ಇದ್ದದ್ದು ಒಂದು ಭಾಗ. ಆದರೆ ಆ ಹೋರಾಟ ಶಾಂತಿಯುತ ಹೋರಾಟ ಅಶಾಂತಿಗೆ ತಿರುಗಿದೆ. ಅಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ, ಕಲ್ಲು ತೂರಾಟ ನಡೆದಿದೆ, ಚಪ್ಪಲಿ ತೂರಾಟ ನಡೆದಿದೆ. ಇವೆಲ್ಲದರ ನಂತರ ಕೆಲವರಿಗೆ ಬಿದ್ದಿರುವಂತಹ ಹೊಡೆತಗಳಿಂದಾಗಿ ರಕ್ತವೂ ಕೂಡ ಅಲ್ಲಿ ಹರಿತಾ ಇರುವಂಥದ್ದು. ಆ ಎಲ್ಲ ವಿಚಾರವನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಪಂಚಮಸಾಲಿ ಮೀಸಲಾತಿಗಾಗಿ ಟ್ರ್ಯಾಕ್ಟರ್ ರ್ಯಾಲಿ. ಬೆಳಗಾವಿ ಸುವರ್ಣಸೌಧ ಎದುರು ಭಾರೀ ಹೈಡ್ರಾಮಾ. ರುಚಿಗೆದ್ದ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್. ರಾಜಕೀಯ ಮುತ್ಸದ್ದಿ. ಎಸ್.ಎಂ. ಕೃಷ್ಣ ವಿಧಿವಶ. ಬೆಂಗಳೂರನ್ನ ಸಿಂಗಾಪುರ ಮಾಡುವ ಕನಸು ಕಂಡಿದ್ದ ಕನಸುಗಾರ. ಸರ್ಕಾರದಿಂದ 3 ದಿನಗಳ ಶೋಕಾಚರಣೆ. ರಾಜ್ಯ ಸರ್ಕಾರದಿಂದ ನಾಳೆ ರಾಜ್ಯಾದ್ಯಂತ ರಜೆ ಘೋಷಣೆ. ಅಧಿವೇಶನ ಮೊಟಕು ಮಾಡಿ ಸಿಎಂ ಬೆಂಗಳೂರಿಗೆ ವಾಪಸ್. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ.